ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ನೋಡಿ, ಒಂದು ಧರ್ಮದ ಅಮಲು ಯಾವ ರೀತಿ ಸಮಾಜವನ್ನು ಹಾಳು ಮಾಡ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ, ಅದನ್ನು ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಪುನೀತ್ ಕೆರೆಹಳ್ಳಿ ಅವ್ರದ್ದು. ಅಲ್ಲ ನಿಜವಾಗ್ಲೂ ದೇವರ ಅಲ್ಲನ ಫೋಟೋ ಯಾಕಿಲ್ಲ, ಅಲ್ಲ ಯಾವ ಬಣ್ಣ, ಅಲ್ಲ ಯಾವ ಕಲರ್ ಇದ್ದಾನೆ, ಅಲ್ಲ ಗಂಡಸೋ ಹೆಂಗಸೋ ಅಂತೇಳಿ. ಇದು ಬರೀ ಪುನೀತ್ ಕೆರೆಹಳ್ಳಿಯ ಪ್ರಶ್ನೆ ಅಲ್ಲ, ಆ ರೀತಿಯ ಒಂದು ಮನಸ್ಥಿತಿ ಇರುವಂತಹ ಆ ಒಂದು ಸಂಘಟನೆಯಲ್ಲಿ ಇರುವಂಥ ಒಂದು ಮನಸ್ಥಿತಿ ಅವರೆಲ್ಲರಿಗೂ, ಪುನೀತ್ ಕೆರೆಹಳ್ಳಿಯವರ ಜೊತೆಗೆ ಆ ಒಂದು ಮನಸ್ಥಿತಿ ಇರೋವರ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಒಂದು ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಅಲ್ಲ, ಮುಸಲ್ಮಾನರು ನಂಬೋದು ಒಂದು ಶಕ್ತಿ. ಈಗ ನಾವು ಹಿಂದೂಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವೊಂದು ವಿಗ್ರಹವನ್ನು ಪೂಜೆ ಮಾಡ್ತೀವಿ, ಅದರಲ್ಲೇ ದೇವರಿದೆ ಅಂತ ನಂಬ್ತೀವಿ. ಅದು ನಮ್ಮ ಸಮಾಧಾನಕ್ಕೋಸ್ಕರ ಅಲ್ವಾ? ಹಾಗೆ ನಿಜವಾಗ್ಲೂ ಅವರು ನಂಬೋದು, ಅದರಲ್ಲೂ ಒಂದು ಅರ್ಥ ಇದೆ, ಅದರಲ್ಲಿ ಒಂದು ಭಕ್ತಿ ಇದ್ದರೂ ಕೂಡ ಅದರಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ಭಕ್ತಿ ಇದೆ. ಏನು ಅಂತಂದರೆ, ಹೌದು ನಿಜವಾಗ್ಲೂ ಒಂದು ಶಕ್ತಿನೇ ನಂಬಬೇಕು. ಆ ಒಂದು ಶಕ್ತಿ ಯಾವುದು ಅಂತಂದರೆ, ಈಗ ನಾವು ಹುಟ್ಟೋದೊಂದು ಸರಿ, ಸಾಯೋದೊಂದು ಸರಿ, ಅದ್ರ ಮಧ್ಯದಲ್ಲಿ ಬದುಕ್ತೀವಲ್ಲ, ಆ ಒಂದು ಜೀವನಕ್ಕೆ ಬೇಕಾಗಿರೋದು ಅವಶ್ಯಕತೆ ಏನು? ಉಸಿರಾಡೋಕ್ಕೆ ಗಾಳಿ ಅಲ್ವಾ? ಗಾಳಿ, ಕುಡಿಲಿಕ್ಕೆ ನೀರು, ತಿನ್ನಲಿಕ್ಕೆ ಆಹಾರ, ಬದುಕಲಿಕ್ಕೆ ಭೂಮಿ, ಬೆಳಕು ಕೊಡಲಿಕ್ಕೆ ಸೂರ್ಯ, ರಾತ್ರಿ ಕತ್ಲಾದರೆ ಬೆಳದಿಂಗಳು ಕೊಡಲಿಕ್ಕೆ ಚಂದ್ರ. ಈ ಪ್ರಕೃತಿನೇ ದೇವರಲ್ವಾ? ಕರೆಕ್ಟಾಗಿ ನೋಡಿದರೆ ಪಂಚಭೂತಗಳು ಅಂತೀವಲ್ವಾ? ಗಾಳಿ, ನೀರು, ಅಗ್ನಿ, ವಾಯು, ಜಲ, ಅದರಲ್ಲೇನು ತಪ್ಪಿದೆ? ಅವರು ಆಕಾರನ ನಂಬಲ್ಲ, ಒಂದು ಶಕ್ತಿಯನ್ನು ನಂಬ್ತಾ ಇದ್ದಾರೆ, ಅದರಲ್ಲಿ ಯಾವ ತಪ್ಪು ಇಲ್ಲ. ಅಥವಾ ಕಲ್ಲಿಗೆ ಪೂಜೆ ಮಾಡೋದ್ರಲ್ಲೂ ಏನೂ ತಪ್ಪಿಲ್ಲ ಅಲ್ವಾ? ಏನು ಮಾಡೋಂಗಿಲ್ಲ. ಈಗ ಮೊನ್ನೆ ಜಮೀರ್ ಅಹಮದ್ ಅವ್ರದ್ದೊಂದು ವಿಡಿಯೋ ನೋಡಿದೆ, ಮನಸ್ಸಿಗೆ ಭಾರಿ ನೋವಾಯಿತು. ಈಗ ಅವರನ್ನೇನು ವಿರೋಧ ಮಾಡುವಂಥ ಒಂದು ಪ್ರಕ್ರಿಯೆ ನನ್ನಲ್ಲಿಲ್ಲ. ತಪ್ಪು ಯಾರೇ ಮಾಡಿದರೂ ಅದನ್ನು ವಿರೋಧಿಸೋದೆ ನನ್ನ ಸಿದ್ಧಾಂತ, ಅಥವಾ ಅದನ್ನು ನಿಜವಾದ ಜಾತ್ಯತೀತತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಮಾರ ಕಾಲವಾಲ ಬೋಲ, ಕಪ್ಪು ಕರಿ ಕುಮಾರಸ್ವಾಮಿ ಅಂತ ಇರಲಿ, ಪರವಾಗಿಲ್ಲ. ಒಂದು ಅಂಗವೈಕಲ್ಯತೆ ಬಗ್ಗೆ ಮೊದಲನೇದಾಗಿ ಮಾತಾಡೋದು ಭಾರಿ ತಪ್ಪು. ಎಲ್ಲರೂ ಬೆಳ್ಳಗೆ ಹುಟ್ಟಬೇಕು ಅಂತೇಳಿ ಏನು ರೂಲ್ಸ್ ಏನಾರು ಇದೆಯಾ? ಇಲ್ಲಲ್ಲ. ದೈವ ನಿಯಮ ಇದೆಯಾ? ಇಲ್ಲ. ಎಲ್ಲರೂ ಕಪ್ಪಾಗೆ ಹುಟ್ಟಬೇಕಂತ ದೈವ ನಿಯಮ ಇದೆಯಾ? ಇಲ್ಲ. ಅದು ಅವ್ರವ್ರು ಪಡ್ಕೊಂಬಂದಿದ್ದು. 5 ಬೆರಳು ಒಂದೇ ಸಮ ಇರಲ್ಲಲ್ವ? ಅದನ್ನು ಈ ಜಮೀರ್ ಅಹಮದ್ ಅವರು ಮಾತಾಡಿದ್ದು ನನಗೆ ತುಂಬ ಬೇಜಾರಾಯಿತು. ಕಾಲವಾಲ ಅಂತೇಳಿ, ಹಂಗಂತೇಳಿ ಇಲ್ಲಿ ನಾನು ಕುಮಾರಸ್ವಾಮಿ ಪರನೂ ಇಲ್ಲ. ನೆಲ್ಸನ್ ಮಂಡೇಲಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನು ತಡಿಲಿಕ್ಕೆ ಪಾಪ ತಮ್ಮ ಪ್ರಾಣವನ್ನೇ ಪಣವಾಗಿಟ್ರು. ಆ ಕಾಲದಲ್ಲಿ ಕಪ್ಪಗಿದ್ದವ್ರನ್ನ ಈ ಬಿಳಿಯರು ಏನು ಮಾಡ್ತಿದ್ರು, ಈಗ ನೀವು ನೋಡಲ್ವಾ, ಈ ಹೊಲದಲ್ಲಿ ಎತ್ತುಗಳಿಗೆ ಮೇಲ್ಗಡೆ ಕಂಬ ಹಾಕಿಬಿಟ್ಟು ಇದು ಮಾಡ್ತಾರಲ್ಲ, ಭಾರ ಹಾಕಿಬಿಟ್ಟು ಉಳುಮೆ ಮಾಡಿಸ್ತಾರಲ್ಲ, ಆ ಥರದ್ದೆಲ್ಲ ಪದ್ಧತಿ ಇತ್ತು. ಅವ್ರು ಕಾಲು ಹೊತ್ತಬೇಕು, ಅವ್ರು ಉಗ್ದಿದ್ದ ಪ್ರಸಾದ, ಈ ಥರ ಅದನ್ನೆಲ್ಲ ತಡೆದ್ರು ಅಲ್ವಾ? ಅದಕ್ಕೆ ಗಾಂಧೀಜಿಯವರ ಒಂದು ಸಪೋರ್ಟ್ ಕೂಡ ಇತ್ತು ಆಗಿನ ಕಾಲದಲ್ಲಿ. ಇದೆಲ್ಲ ಗೊತ್ತಿದ್ದು ಒಂದು ಕಾಂಗ್ರೆಸ್ ಜಾತ್ಯತೀತ ಪಕ್ಷವಾಗಿದ್ದು, ಆ ಪಕ್ಷದ ನಾಯಕನಾಗಿ ಜಮೀರ್ ಅಹಮದ್ ಮಾತಾಡಬಾರ್ದಾಗಿತ್ತು. ಅವರು ಒಳ್ಳೆ ಮನುಷ್ಯ, ಚಾಮರಾಜಪೇಟೆಯಲ್ಲಿ ಜಾತ್ಯತೀತ ನಾಯಕ. ಹಿಂದೂಗಳು 70% ಅವರನ್ನು ತುಂಬ ಬೆಲೆ ಕೊಡ್ತಾರೆ. ಅದು ಅವ್ರು ಉಳಿಸ್ಕೊಳ್ಳೋದು ಅವ್ರ ಕೈಯಲ್ಲಿದೆ, ಮತ್ತು ಇನ್ನೇನು ನಾನು ಹೇಳೋಕ್ಕಾಗೋದಿಲ್ಲ. ಮತ್ತು ಕಪ್ಪು ಅಂತ ಜಮೀರ್ ಅಹಮದ್ ಖಾನ್ ಅವರೇ ಒಂದು ಮಾತಾಡಿದ್ರಲ್ಲ, ಅದಕ್ಕೆ ನಾನೊಂದು ಕೆಲವೊಂದು ನನಗೆ ಗೊತ್ತಿರೋಷ್ಟು, ನನಗೆ ನಿಮ್ಮಷ್ಟು ದುಡ್ಡಿಲ್ಲ ನನ್ನ ಹತ್ರ, ಅಧಿಕಾರ ಇಲ್ಲ ನನ್ನ ಹತ್ರ, ಜ್ಞಾನ ಇದೆ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನೀವು ಈ ಪಾರ್ಲಿಮೆಂಟಿಗೆ ಹೋಗ್ತಾ ಬಿಳಿ 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 ಕಾಟನ್ ಬಟ್ಟೆ ಹಾಕೊಂಡು ಹೋಗ್ತಿರಲ್ಲ. ಕಾಟನ್ ಅಂದರೆ ಅದು ಹತ್ತಿ ಮರದಿಂದ ಹತ್ತಿ ತೆಗೆದು ಅದರಿಂದ ಮಾಡೋವಂಥದ್ದು. ಆ ಹತ್ತಿ ಬೆಳಿಬೇಕಾದ್ರೆ ಕಪ್ಪು ಮಣ್ಣು ಬೇಕು ಜಮೀರ್ ಅಹಮದ್ ಅವರೇ. ಮತ್ತು ಇನ್ನೊಂದು ಏನಂದರೆ, ಮಕ್ಕಕ್ಕೆ ಹೋಗಿ ಅಲ್ಲಿ ಆ ಪ್ರವಾದಿಗಳು ಮುತ್ತು ಕೊಟ್ಟಂಥ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದು ಕಪ್ಪು ಕಲ್ಲೇ, ಅದಕ್ಕೆ ನಮಸ್ಕಾರ ಮಾಡೋದಲ್ವ ತಾವು? ಈಗ ನಾವು ಹಿಂದೂಗಳು ಅಷ್ಟೇ, ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡಿ ಬರ್ತೀವಿ, ಪೂಜೆ ಮಾಡಿ ಬರ್ತೀವಿ, ಆ ಕಲ್ಲು ಕಪ್ಪು. ನೀವು ಇವತ್ತು ಇಡೀ ಪ್ರಪಂಚವನ್ನು ಸುಂದರವಾಗಿ ನೋಡ್ತಿದ್ದೀರಲ್ಲ, ಆ ಸುಂದರವಾಗಿ ನೋಡೋವಂಥ ನಿಮ್ಮ ಕಣ್ಣುಗಳಿದೆಯಲ್ಲ, ಐಬಾಲ್ ಅಂತೀವಿ, ಕಣ್ಣಿನ ದೃಷ್ಟಿಗೊಂಬೆ, ಅದು ಕಪ್ಪು. ನಿಮ್ಮ ಮುಖಕ್ಕೆ ಸೌಂದರ್ಯ ಮೆರುಗನ್ನು ಕೊಡುವಂಥ ಈ ಕೂದಲಿದೆಯಲ್ಲ, ಅದು ಕಪ್ಪು. ನಿಮ್ಮ ಮುಖಕ್ಕೆ ಮೀಸೆ, ಅದು ಒಂದು ಮೆರುಗು ಕೊಡುತ್ತೆ, ಅದು ಕಪ್ಪು. ಇಡೀ ನಿಮ್ಮ ಮುಖ ಚೆನ್ನಾಗಿ ಕಾಣಬೇಕಾದ್ರೆ
ಹುಬ್ಬಿಲ್ವಾ, ಅದು ಕಪ್ಪು. ಕಪ್ಪಿಗೆ ಆ ಕಪ್ಪು ಅನ್ನೋದಿದೆಯಲ್ಲ ಅದಕ್ಕೆ ತುಂಬ ಮಹತ್ವ ಇದೆ. ರಾತ್ರಿ ಆದರೆ ಕಪ್ಪು, ನೀವು ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಿರಲ್ಲ, ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿರಲ್ಲ, ನೆಮ್ಮದಿಯಾಗಿ ನಿದ್ರೆ ಮಾಡ್ತೀರ ನೋಡಿ, ಅದು ಆ ರಾತ್ರಿ ಕಪ್ಪು. ತುಂಬ ದಣಿದ್ರೆ ನೀವು ಒಂದು ಮರದಡಿ ಹೋಗ್ತಿರಲ್ಲ, ಆ ಮರದ ನೆರಳು ಕಪ್ಪು. ಇನ್ನು ಹೇಳ್ತಾ ಕೂತ್ರೆ ಸಾವಿರಾರು ಇದೆ ಜಮೀರ್ ಅಹ್ಮದ್ ಖಾನ್ ಅವರೇ, ಹಂಗೆಲ್ಲ ಮಾತಾಡಬೇಡಿ. ನಿಮ್ಮನ್ನು ಒಂದು ಇಲ್ಲಿಟ್ಕೊಂಡಿದ್ದೀವಿ, ಎಲ್ಲೇಳಿ ಅದನ್ನು ಕಳ್ಕೊತಾ ಇದ್ದೀರಾ ಬರ್ತಾ ಬರ್ತಾ, ಅದು ಮಾಡೋಕ್ಕೆ ಹೋಗಬೇಡಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತೆ ಕಿ ಜೈ, ಹರಿ ಓಂ, ಅಲ್ಲಾ ಮಾಲಿಕ್.